ಕ್ರೈಸ್ತರು ಎಂಬುದಾಗಿ ಹೇಳುವಾಗ ಕ್ರಿಸ್ತನಲ್ಲಿ ನೆಲೆಗೊಂಡಿರುವವರು ಕ್ರೈಸ್ತರು. ದೇವರ ಮಕ್ಕಳು ಎಂಬುದಾಗಿ ಹೇಳುವಾಗ ದೇವರಲ್ಲಿ ನೆಲೆಗೊಂಡಿರುವವರು ದೇವರ ಮಕ್ಕಳು. ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವಾಗ ಏನು ನಡೀತದೆ, ನೀವು ದೇವರಲ್ಲಿ ನೆಲೆಗೊಂಡಿರುವಾಗ ಏನು ನಡೀತದೆ ಎಂಬುದಾಗಿ ಹೇಳುವಾಗ ಎಲ್ಲ ವಿಧವಾದ ಆಶೀರ್ವಾದಗಳು ನಿಮ್ಮನ್ನು ಹುಡುಕಿ ಬರ್ತದೆ. ನೀವು ದೇವರಲ್ಲಿ ನೆಲೆಗೊಂಡಿರದಿದ್ದರೆ ನೀವು ಹೇಳುವಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ದೇವರಿಗೋಸ್ಕರ ಫಲ ಕೊಡಲು ಸಾಧ್ಯವಿಲ್ಲ. ಯೇಸು ಕ್ರಿಸ್ತನು ನಿಮ್ಮಲ್ಲಿ ನೆಲೆಗೊಂಡಿರುವಾಗ ನಿಮ್ಮ ಶರೀರದಲ್ಲಿ ಆರೋಗ್ಯ ಉಂಟಾಗ್ತದೆ. ಯೇಸು ಕ್ರಿಸ್ತ ನಿಮ್ಮಲ್ಲಿ ನೆಲೆಗೊಂಡಿರುವಾಗ ನಿಮ್ಮ ಮನೆಯ ವಾತಾವರಣ ಬದಲಾವಣೆ ಆಗ್ತದೆ. ನಿಮ್ಮ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಸಂತೋಷ ಅಲ್ಲಿ ನೆಲೆಗೊಂಡಿರುತ್ತದೆ. ದೇವರನ್ನ ಬಿಟ್ಟು ಈ ಲೋಕದಲ್ಲಿ ಮನುಷ್ಯನು ಏನನ್ನು ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ಮಾಡಿದರೂ ಅದು ವ್ಯರ್ಥ. ದೇವರಿಂದ ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ, ನಾನು ನಿನ್ನಲ್ಲಿ ನೆಲೆಗೊಂಡಿರಬೇಕು, ನೀನು ನನ್ನಲ್ಲಿ ನೆಲೆಗೊಂಡಿರಬೇಕು. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ, ದೇವರಲ್ಲಿ ನೆಲೆಗೊಂಡಿರ್ರಿ. ನೀವು ದೇವರಲ್ಲಿ ನೆಲೆಗೊಂಡಿರಬೇಕೆಂಬುದಾಗಿ ದೇವರು ಎದುರು ನೋಡ್ತಿದ್ದಾರೆ. ನೀವು ದೇವರಲ್ಲಿ ನೆಲೆಗೊಂಡಿರುವಾಗ, ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವಾಗ ಈ ಲೋಕದಲ್ಲಿ ಆಶೀರ್ವಾದಕರವಾಗಿ ಜೀವಿಸಬಹುದು, ಕರ್ತನ್ನ ಮಹಿಮೆಪಡಿಸಬಹುದು. ನೋಡ್ರಿ, ದೇವರ ವಾಕ್ಯದಲ್ಲಿ ಏನೋ ಬರೆಯಲ್ಪಟ್ಟಿದೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 4ನೇ ವಚನದಲ್ಲಿ, ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ವಾಕ್ಯವನ್ನು ಗಮನಿಸಿರಿ. ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಮೊದಲದಾಗಿ ದೇವರು ಹೇಳ್ತಾ ಇರೋದು, ನೀವು ನನ್ನಲ್ಲಿ ನೆಲೆಗೊಂಡಿರಬೇಕು. ನೀವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು, ದೇವರೇ ನಾನು ನಿಮ್ಮಲ್ಲಿ ನೆಲೆಗೊಂಡಿರಬೇಕು, ನೀವು ನನ್ನಲ್ಲಿ ನೆಲೆಗೊಂಡಿರಬೇಕು. ಇದುವೇ ಕ್ರೈಸ್ತಿಯ ಜೀವಿತವಾಗಿದೆ. ಕ್ರೈಸ್ತರು ಎಂಬುದಾಗಿ ಹೇಳುವಾಗ ಕ್ರಿಸ್ತನಲ್ಲಿ ನೆಲೆಗೊಂಡಿರುವವರು ಕ್ರೈಸ್ತರು. ದೇವರ ಮಕ್ಕಳು ಎಂಬುದಾಗಿ ಹೇಳುವಾಗ ದೇವರಲ್ಲಿ ನೆಲೆಗೊಂಡಿರುವವರು ದೇವರ ಮಕ್ಕಳು. ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವಾಗ ಏನು ನಡೀತದೆ, ನೀವು ದೇವರಲ್ಲಿ ನೆಲೆಗೊಂಡಿರುವಾಗ ಏನು ನಡೀತದೆ ಎಂಬುದಾಗಿ ಹೇಳುವಾಗ ಎಲ್ಲ ವಿಧವಾದ ಆಶೀರ್ವಾದಗಳು ನಿಮ್ಮನ್ನು ಹುಡುಕಿ ಬರ್ತದೆ. ಹಣ ನಿಮ್ಮನ್ನು ಹುಡುಕಿ ಬರ್ತದೆ, ಕೆಲಸ ಕಾರ್ಯಗಳು ನಿಮ್ಮನ್ನು ಹುಡುಕಿ ಬರ್ತದೆ, ನಿಮ್ಮ ಶರೀರದಲ್ಲಿ ಆರೋಗ್ಯವನ್ನು ನೀವು ಹೊಂದಿಕೊಳ್ತೀರಾ. ಎಲ್ಲ ವಿಧವಾದ ಸಮಸ್ಯೆಗಳಿಂದ, ಹೋರಾಟಗಳಿಂದ ಪರಿಪೂರ್ಣವಾದ ಬಿಡುಗಡೆಯನ್ನು ನೀವು ಹೊಂದಿಕೊಳ್ಳಲು ಸಾಧ್ಯ. ಯಾಕಂದರೆ ದೇವರು ನಿಮ್ಮಲ್ಲಿ ನೆಲೆಗೊಂಡಿದ್ದಾರೆ, ನೀವು ದೇವರಲ್ಲಿ ನೆಲೆಗೊಂಡಿರ್ತೀರ. ಹಾಗಾದರೆ ದೇವರು ನಿಮ್ಮಲ್ಲಿ ಏನು ಎದುರು ನೋಡ್ತಿದ್ದಾರೆ, ಈ ವಾಕ್ಯದ ಮೂಲಕ ದೇವರು ನಿಮ್ಮೊಟ್ಟಿಗೆ ಏನನ್ನ ಮಾತನಾಡ್ತಿದ್ದಾರೆ ಎಂಬುದಾಗಿ ನೋಡುವಾಗ, ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ. ನನ್ನ ಮಗನೇ, ನನ್ನ ಮಗಳೇ, ನೀವು ನನ್ನಲ್ಲಿ ನೆಲೆಗೊಂಡಿರಬೇಕು, ನಾನು ನಿಮ್ಮಲ್ಲಿ ನೆಲೆಗೊಂಡಿರಬೇಕೆಂಬುದಾಗಿ ದೇವರು ನಿಮ್ಮಲ್ಲಿ ಎದುರು ನೋಡ್ತಿದ್ದಾರೆ. ನೀವು ದೇವರಲ್ಲಿ ನೆಲೆಗೊಂಡಿರುವಾಗ ದೇವರ ಸ್ವಭಾವ, ದೇವರ ಗುಣಗಳು, ಯೇಸು ಕ್ರಿಸ್ತನಲ್ಲಿರುವಂಥ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ, ನಿತ್ಯ ಜೀವ, ರಕ್ಷಣೆ ನಿಮ್ಮ ಜೀವಿತದಲ್ಲಿ ಆತನ ಅನುಗ್ರಹಿಸಿ ಕೊಡ್ತಾನೆ. ನಿಮಗೆ ಆಲೋಚನಾಕರ್ತನಾಗಿ, ಅದ್ಭುತ ಸ್ವರೂಪನಾಗಿ ದಿನವೂ ನಿಮ್ಮನ್ನು ಅದ್ಭುತಕರವಾಗಿ ಮುನ್ನಡೆಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಹಾಗಾದರೆ ಈ ಲೋಕದಲ್ಲಿ ನೀವು ಜೀವನ ಮಾಡುವಾಗ ನೀವು ದೇವರು ನೆಲೆಗೊಂಡಿರಬೇಕು, ದೇವರು ನಿಮ್ಮಲ್ಲಿ ನೆಲೆಗೊಂಡಿರಬೇಕು.
ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನೋಡ್ರಿ, ಕೊಂಬೆಯಲ್ಲಿ ಬಳ್ಳಿ ನೆಲೆಗೊಂಡಿದ್ದರೆ ಅದು ಬೆಳೆಯುತ್ತದೆ, ಚಿಗುರ್ತದೆ, ಹೂವು ಬಿಡ್ತದೆ, ಏರಳುವಂಥ ಫಲ ಕೊಡ್ತದೆ. ಆ ಮರದಲ್ಲಿ ಕೊಂಬೆ ಇರುವಾಗ ಅದು ಬೆಳೀತದೆ, ಅದು ಏರಳುವಂಥ ಫಲ ಕೊಡ್ತದೆ. ಹಾಗಾದ್ರೆ ಆ ಕೊಂಬೆ ಆ ಮರದಲ್ಲಿ ನೆಲೆಗೊಂಡಿರದಿದ್ದರೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲು ಸಾಧ್ಯವಿಲ್ಲ. ನೀವು ದೇವರಲ್ಲಿ ನೆಲೆಗೊಂಡಿರದಿದ್ದರೆ ನೀವು ಏಳುವಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ದೇವರಿಗೋಸ್ಕರ ಫಲ ಕೊಡಲು ಸಾಧ್ಯವಿಲ್ಲ. ಅನೇಕ ಜನರು ಇಂದು ಆಶೀರ್ವಾದವನ್ನು ಹುಡುಕುತ್ತಾರೆ, ಸಮಾಧಾನವನ್ನು ಹುಡುಕುತ್ತಾರೆ. ಆರೋಗ್ಯಕ್ಕಾಗಿ ಅನೇಕ ವೈದ್ಯರ ಹತ್ರ ಹೋಗಿ ನನಗೆ ಆರೋಗ್ಯ ಇಲ್ಲ ಎಂಬುದಾಗಿ ಅನೇಕ ವೈದ್ಯರುಗಳನ್ನು ಭೇಟಿ ಮಾಡ್ತಾರೆ. ಯೇಸು ಕ್ರಿಸ್ತನು ನಿಮ್ಮಲ್ಲಿ ನೆಲೆಗೊಂಡಿರುವಾಗ ನಿಮ್ಮ ಶರೀರದಲ್ಲಿ ಆರೋಗ್ಯ ಉಂಟಾಗ್ತದೆ. ಯೇಸು ಕ್ರಿಸ್ತ ನಿಮ್ಮಲ್ಲಿ ನೆಲೆಗೊಂಡಿರುವಾಗ ನಿಮ್ಮ ಮನೆಯ ವಾತಾವರಣ ಬದಲಾವಣೆ ಆಗ್ತದೆ. ನಿಮ್ಮ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಸಂತೋಷ ಅಲ್ಲಿ ನೆಲೆಗೊಂಡಿರುತ್ತದೆ. ಹಾಗಾದ್ರೆ ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ನೀನು ನನ್ನಲ್ಲಿ ನೆಲೆಗೊಳ್ಳು, ನಾನು ನಿನ್ನಲ್ಲಿ ನೆಲೆಗೊಂಡಿರುತ್ತೇನೆ. ಹಾಗಾದ್ರೆ ನೀವು ದೇವರಲ್ಲಿ ನೆಲೆಗೊಳ್ಳುವಾಗ, ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವಾಗ ಈ ಲೋಕದಲ್ಲಿ ಎಲ್ಲ ಆಶೀರ್ವಾದಗಳನ್ನು ನೀವು ಹೊಂದಿಕೊಂಡು ಕರ್ತನ ಮಹಿಮೆ ಪಡಿಸಲು ಸಾಧ್ಯ. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ ಅದನ್ನ 5ನೇ ಅಧ್ಯಾಯ 5ನೇ ವಚನದಲ್ಲಿ, ಒಬ್ಬ ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರ್ರಿ. ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ನೀವು ವಾಕ್ಯವನ್ನ ಧ್ಯಾನಿಸಬೇಕು. ಆ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ಗಮನಿಸಬೇಕು. ದೇವರು ಹೇಳ್ತಾ ಇದ್ದಾರೆ, ಒಬ್ಬ ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನು ಫಲ ಕೊಡ್ತಾನೆ. ಹಾಗಾದ್ರೆ ನೀವು ದೇವರಲ್ಲಿ ನೆಲೆಗೊಂಡಿರುವಾಗ ಹೇಳುವಂಥ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಹೊಂದಿಕೊಂಡು ಕರ್ತನಿಗೆ ಫಲಭರಿತವಾದ ಜೀವಿತವಾಗಿ ದೇವರು ನಿಮ್ಮನ್ನ ಮಾರ್ಪಡಿಸ್ತಾರೆ. ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ದೇವರನ್ನ ಬಿಟ್ಟು ಈ ಲೋಕದಲ್ಲಿ ನಾವೇನು ಮಾಡಲು ಸಾಧ್ಯವಿಲ್ಲ. ನೀವು ಪಕ್ಕದಲ್ಲಿರೋರು ನೋಡಿ ಹೇಳ್ರಿ, ಯೇಸು ಕ್ರಿಸ್ತನ್ನ ಬಿಟ್ಟು ಈ ಲೋಕದಲ್ಲಿ ಏನನ್ನ ಮಾಡಲಾಗದು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರನ ಸಹೋದರಿ, ಇಷ್ಟು ದಿನಗಳ ಕಾಲ ದೇವರನ್ನ ಬಿಟ್ಟು ಜೀವಿಸಿದ್ದು ಸಾಕು. ಇಷ್ಟು ದಿನಗಳ ಕಾಲ ಒಂದು ವೇಳೆ ನೀವು ದೇವರನ್ನ ಬಿಟ್ಟು ಜೀವಿಸಿರಬಹುದು. ದೇವರನ್ನ ಬಿಟ್ಟು ಅನೇಕ ಕಾರ್ಯಗಳನ್ನು ಮಾಡಿ ಫಲ ಕಾಣದೆ ವಿಫಲರಾಗಿರಬಹುದು. ದೇವರು ಇಂದು ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರ್ರಿ. ದೇವರನ್ನ ಬಿಟ್ಟು ಈ ಲೋಕದಲ್ಲಿ ಮನುಷ್ಯನು ಏನನ್ನು ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ಮಾಡಿದರೂ ಅದು ವ್ಯರ್ಥ. ದೇವರಿಂದ ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ, ನಾನು ನಿನ್ನಲ್ಲಿ ನೆಲೆಗೊಂಡಿರಬೇಕು, ನೀನು ನನ್ನಲ್ಲಿ ನೆಲೆಗೊಂಡಿರಬೇಕು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾಗದು. ಹಾಗಾದ್ರೆ ನೀವು ದೇವರ ಮುಂದೆ ಒಂದು ಒಡಂಬಡಿಕೆ ಮಾಡಬೇಕು. ದೇವರೇ, ಈ ದಿನದಿಂದ ಈ ಕ್ಷಣದಿಂದ ನಾನು ನಿನ್ನಲ್ಲಿ ನೆಲೆಗೊಂಡಿರುತ್ತೇನೆ, ನೀವು ನನ್ನಲ್ಲಿ ನೆಲೆಗೊಂಡಿರಬೇಕು. ನಿನ್ನನ್ನು ಬಿಟ್ಟು ಕರ್ತನೆ ಈ ಲೋಕದಲ್ಲಿ ನಾನು ಏನು ಮಾಡಲು ಸಾಧ್ಯವಿಲ್ಲ. ಇನ್ನು ಮುಂದೆ ನನ್ನ ಜೀವಿತದಲ್ಲಿ ನಿನ್ನನ್ನು ಬಿಟ್ಟು ನಾನು ಏನನ್ನು ಮಾಡುವುದಿಲ್ಲ. ನಾನು ನಿನ್ನಲ್ಲಿ ನೆಲೆಗೊಂಡಿರುತ್ತೇನೆ, ನೀ ನನ್ನಲ್ಲಿ ನೆಲೆಗೊಂಡಿರು ಎಂಬುದಾಗಿ ಹೇಳಿ ದೇವರ ಮುಂದೆ ಒಂದು ಒಡಂಬಡಿಕೆ ಮಾಡಿ ಪ್ರಾರ್ಥನೆ ಮಾಡುವಾಗ ಕರ್ತನು ನಿಮ್ಮ ಜೀವಿತದಲ್ಲಿ ಬರಲು ಯೇಸು ಕ್ರಿಸ್ತನಲ್ಲಿರುವಂಥ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ, ನಿತ್ಯ ಜೀವ, ರಕ್ಷಣೆಯನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸ್ತೀರ. ನೀವು ಇರುವಂಥ ಸ್ಥಳದಲ್ಲಿ ದೇವರಿಗೆ ಫಲ ಕೊಡುವಂಥ ಮಕ್ಕಳಾಗಿ
ಜೀವನ ಮಾಡಲಿಕ್ಕಾಗುವಂತೆ ದೇವರು ಸಹಾಯ ಮಾಡ್ತಾರೆ. ನೋಡ್ರಿ, ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4:13 ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಹಾಗಾದರೆ ಸಕಲವನ್ನ ಉಂಟು ಮಾಡಿದ ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವಾಗ, ಆ ದೇವರಲ್ಲಿ ನೀವು ನೆಲೆಗೊಂಡಿರುವಾಗ, ನೀವು ಈ ಲೋಕದಲ್ಲಿ ಎಲ್ಲವನ್ನ ಮಾಡಲು ಶಕ್ತರಾಗ್ತೀರ. ಒಂದು ವೇಳೆ ನೀವು ಸೋತು ಹೋಗಿರಬಹುದು, ಮರಣದ ಹಾಸಿಗೆಯಲ್ಲಿರಬಹುದು, ಕಷ್ಟದಲ್ಲಿ, ಬಾಧೆಯಲ್ಲಿ, ಕಣ್ಣೀರಿನಲ್ಲಿ ಇರಬಹುದು. ದೇವರು ಇಂದು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮನ್ನ ಬಲಪಡಿಸುವಂತ ಯೇಸು ಕ್ರಿಸ್ತನಲ್ಲಿ ನೀವು ನೆಲೆಗೊಂಡಿರುವಾಗ ನೀವೆಲ್ಲವನ್ನ ಮಾಡಲು ಶಕ್ತರಾಗ್ತೀರ. ಇಷ್ಟು ದಿನಗಳು ನೀವು ಸೋತು ಹೋಗಿರಬಹುದು, ಕುಗ್ಗಿ ಹೋಗಿರಬಹುದು. ದೇವರಿಂದ ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ನಿಮ್ಮನ್ನ ಬಲಪಡಿಸುವ ಯೇಸು ಕ್ರಿಸ್ತನು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ನೀನು ನನ್ನಲ್ಲಿ ನೆಲೆಗೊಂಡಿರು, ನಾನು ನಿಮ್ಮಲ್ಲಿ ನೆಲೆಗೊಂಡಿರುತ್ತೇನೆ. ದೇವರು ನಿಮ್ಮಲ್ಲಿ ನೆಲೆಗೊಳ್ಳುವಾಗ ನೀವೆಲ್ಲವನ್ನ ಮಾಡಲು ಶಕ್ತರಾಗ್ತೀರ. ನಿಮ್ಮ ಜೀವಿತದಲ್ಲಿ ಏರಳುವಂತ ಆಶೀರ್ವಾದವನ್ನು ಹೊಂದಿಕೊಂಡು ಕರ್ತನಿಗೆ ಸಾಕ್ಷಿ ಆಗ್ತೀರ. ನೀವಿರುವಂತ ಸ್ಥಳದಲ್ಲಿ ಫಲಭರಿತವಾದಂಥ ಜೀವಿತವನ್ನ ಜೀವಿಸ್ಲಿಕ್ಕಾಗುವಂತೆ ದೇವರು ನಿಮ್ಮನ್ನ ಬಲಪಡಿಸ್ತಾರೆ. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಹಾಗಾದ್ರೆ ಬಲಪಡಿಸುವ ಯೇಸು ಕ್ರಿಸ್ತನು ನಿಮ್ಮಲ್ಲಿ ನೆಲೆಗೊಂಡಿರುವಾಗ, ನೀವು ಕ್ರಿಸ್ತಲ್ ನೆಲೆಗೊಂಡಿರುವಾಗ ಈ ಲೋಕದಲ್ಲಿ ಎಲ್ಲವನ್ನ ಮಾಡಲು ಶಕ್ತರಾಗ್ತೀರ. ಎಲ್ಲವನ್ನ ಮಾಡಿ ಮುಗಿಸಲು ದೇವರು ನಿಮಗೆ ಸಹಾಯ ಮಾಡ್ತಾರೆ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 28:20 ನೋಡ್ರಿ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ನೋಡ್ರಿ ಪ್ರಿಯರೇ, ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಯೇಸು ಸ್ವಾಮಿ ಹೇಳಿದ್ದಾರೆ, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಾನು ನಿನ್ನ ಜೊತೆಯಲ್ಲಿ ಇರಲು ಮೊದಲೇ ತೀರ್ಮಾನವನ್ನ ಮಾಡಿದ್ದೇನೆ. ಹಾಗಾದ್ರೆ ನಾವು ಏನು ತೀರ್ಮಾನ ಮಾಡಬೇಕು? ಈ ಲೋಕದ ಜೀವಿತವೆಲ್ಲ ನಾನು ಕರ್ತನೊಂದಿಗೆ ಜೀವಿಸ್ತೇನೆ. ದೇವರು ಮೊದಲೇ ತೀರ್ಮಾನ ಮಾಡಿದ್ದಾರೆ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಮ್ಮ ಜೊತೆಯಲ್ಲಿ ಇರಬೇಕೆಂಬುದಾಗಿ, ನಮ್ಮಲ್ಲಿ ನೆಲೆಗೊಂಡಿರಬೇಕೆಂಬುದಾಗಿ, ನಮ್ಮಲ್ಲಿ ವಾಸಿಸಬೇಕೆಂಬುದಾಗಿ ದೇವರು ತೀರ್ಮಾನ ಮಾಡಿದ್ದಾರೆ. ಹಾಗಾದ್ರೆ ನೀವು ತೀರ್ಮಾನ ಮಾಡಬೇಕು, ಎಲ್ಲ ದಿವಸ ನನ್ನ ಜೊತೆಯಲ್ಲಿ ಇರ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಏಸಪ್ಪ, ಈ ಲೋಕದಲ್ಲಿ ನಾನು ಜೀವಿಸುವವರೆಗೂ ನಿನ್ನೊಟ್ಟಿಗೆ ನಾನಿರ್ತೇನೆ, ನಿನ್ನಲ್ಲಿ ನೆಲೆಗೊಂಡಿರ್ತೇನೆ. ಈ ತೀರ್ಮಾನವನ್ನ ಮಾಡಬೇಕು, ಈ ಒಡಂಬಡಿಕೆಯನ್ನು ಮಾಡಬೇಕು. ಇಂದು ಅನೇಕ ಜನರು ದೇವರೊಟ್ಟಿಗೆ ಜೀವಿಸಲು ಮನಸ್ಸು ಮಾಡುವುದಿಲ್ಲ. ಲೋಕವನ್ನ ಪ್ರೀತಿ ಮಾಡ್ತಾರೆ, ಲೋಕದಲ್ಲಿ ಇರುವಂಥವುಗಳನ್ನ ಪ್ರೀತಿ ಮಾಡ್ತಾರೆ. ಅದರ ಲೋಕ ನಿಮಗೇನು ಕೊಡಲು ಸಾಧ್ಯವಿಲ್ಲ. ಯೇಸು ಕ್ರಿಸ್ತ ನಿಮಗೆಲ್ಲವನ್ನ ಕೊಡಲು ಶಕ್ತನಾಗಿದ್ದಾನೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನೋಡ್ರಿ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಯೇಸು ಕ್ರಿಸ್ತ ನಿಮ್ಮ ಸಂಗಡ ಇದ್ದು, ನಿಮ್ಮಲ್ಲಿ ನೆಲೆಗೊಂಡಿದ್ದು, ನಿಮ್ಮ ಜೀವಿತದಲ್ಲಿ ಎಲ್ಲ ವಿಧವಾದ ಆಶೀರ್ವಾದಗಳು ನಿಮಗೆ ಅನುಗ್ರಹಿಸಿ ಕೊಡಲು, ಈ ಲೋಕದಲ್ಲಿ ತನ್ನ ಚಿತ್ತಂತೆ ನಿಮ್ಮನ್ನು ಮಾರ್ಪಡಿಸಿ ನಿಮ್ಮನ್ನು ಉಪಯೋಗಿಸಲು ನಿಮ್ಮ ಜೊತೆ ಇರಲು ಆತನು ತೀರ್ಮಾನ ಮಾಡಿದ್ದಾನೆ. ನೀವು ತೀರ್ಮಾನ ಮಾಡಬೇಕು, ನಾನು ಕ್ರಿಸ್ತಲ್ಲಿ ನೆಲೆಗೊಂಡಿರಬೇಕು, ನನ್ನ ಜೀವಿತ ಕಾಲವೆಲ್ಲ ಕ್ರಿಸ್ತನೊಂದಿಗೆ ಜೀವಿಸಬೇಕು, ಕ್ರಿಸ್ತನ ಸ್ವಭಾವ, ಕ್ರಿಸ್ತನ ಗುಣಗಳು ನನ್ನಲ್ಲಿರಬೇಕು. ಮಾತ್ರವಲ್ಲದೆ ಕ್ರಿಸ್ತನಿಗಾಗಿ ನಾನು ಏಳುವಂಥ ಫಲ ಕೊಡಬೇಕು, ಕರ್ತನ ಮಹಿಮೆ ಪಡಿಸಬೇಕೆಂಬುದಾಗಿ ನೀವು ಒಂದು ನಂಬಿಕೆಯನ್ನಿಟ್ಟು ನೀವು ಒಡಂಬಡಿಕೆಯನ್ನು ಮಾಡಿಕೊಳ್ಳುವಾಗ ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲ ವಿಧವಾದ ಆಶೀರ್ವಾದಗಳನ್ನು ಏರಳವಾಗಿ ಅನುಗ್ರಹಿಸಿ ಕೊಡುತ್ತಾನೆ. ನೋಡ್ರಿ ಪ್ರಿಯರೇ, ಪ್ರಕಟಣೆ ಪುಸ್ತಕ 3:20 ಇಗೋ ಬಾಗಿಲು ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದನೆ ಕೇಳಿ ಬಾಗಿಲನ್ನ ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ನೋಡ್ರಿ, ಈಗೋ ಬಾಗಿಲು ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದನ ಕೇಳಿ ಬಾಗಿಲನ್ನ ತೆರೆದರೆ,
ಹಾಗಾದ್ರೆ ನೀವು ಬಾಗಿಲನ್ನ ತೆರೆಯಬೇಕಾಗಿದೆ. ದೇವರೇ, ನನ್ನಲ್ಲಿ ನೆಲೆಗೊಂಡಿರೋ ಸ್ವಾಮಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರ್ತೇನೆ. ನನ್ನ ಜೀವಿತಕ್ಕೆ ಬಾ, ನನ್ನ ಕುಟುಂಬಕ್ಕೆ ಬಾ, ನನ್ನ ಕೆಲಸ ಕಾರ್ಯಗಳು ನೀನಿರು ಸ್ವಾಮಿ. ನನ್ನ ಕುಟುಂಬವನ್ನು ನಿನ್ನ ಹತೋಟಿಗೆ ತೆಗೆದುಕೋ ಸ್ವಾಮಿ. ನಮ್ಮೆಲ್ಲರಲ್ಲಿ ನೀನು ವಾಸಿಸು, ನೆಲೆಗೊಂಡಿರು ಎಂಬುದಾಗಿ ನೀವು ಕರ್ತನಿಗೆ ಬಾಗಿಲನ್ನ ತೆರೆಯಬೇಕಾಗಿದೆ. ಅಲ್ಲಿ ದೇವರು ಹೇಳ್ತಾರೆ, ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಏನಿದ್ರ ಅರ್ಥ? ನಿಮ್ಮೊಟ್ಟಿಗೆ ಬಿರಿಯಾನಿ ತಿನ್ನುವುದಕ್ಕೆ ದೇವರು ಕರೀತಾ ಇಲ್ಲ, ನಿಮ್ಮೊಟ್ಟಿಗೆ ಸಂತೋಷ ಪಡಬೇಕೆಂಬುದಾಗಿ ಆತನು ಇಷ್ಟಪಡ್ತಾ ಇದ್ದಾರೆ. ಊಟ ಮಾಡುವುದು ಅಂದರೆ ಸಂತೋಷ ಪಡುವುದು. ಹಾಗಾದರೆ ದೇವರು ನಿಮ್ಮಲ್ಲಿ, ನೀವು ದೇವರಲ್ಲಿ ಇರುವಾಗ ಆತನಿಗೆ ಸಂತೋಷ ಆಗ್ತದೆ. ಹಾಗಾದ್ರೆ ನಿಮ್ಮಲ್ಲಿ ಸಂತೋಷ ಪಡಲು ಆತನು ಇಷ್ಟಪಡವನಾಗಿದ್ದಾನೆ. ಈಗೋ ಬಾಗಿಲು ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲು ತೆರೆದರೆ ನಾನು ಒಳಗೆ ಬಂದು ನಿಮ್ಮ ಜೀವಿತಕ್ಕೆ ಬಂದು ಯೇಸು ಕ್ರಿಸ್ತನಲ್ಲಿರುವಂಥ ಶಾಂತಿಯನ್ನು, ಸಮಾಧಾನವನ್ನು, ಆರೋಗ್ಯವನ್ನು, ಸಮೃದ್ಧಿಯನ್ನು, ನಿತ್ಯ ಜೀವನ ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸಿಕೊಡಲು ಆತನು ಸಿದ್ಧನಾಗಿ ನಿಂತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರನ ಸಹೋದರಿ, ಈ ವಾಕ್ಯವನ್ನು ಕೇಳಿಸಿಕೊಳ್ತಿರುವಂಥ ಪ್ರಿಯರೇ, ನೀವು ದೇವರ ಮುಂದೆ ಒಂದು ಒಡಂಬಡಿಕೆಯನ್ನು ಮಾಡ್ರಿ. ಎಸಪ್ಪ, ನಾನು ನಿನ್ನಲ್ಲಿ ನೆಲೆಗೊಂಡಿರುತ್ತೇನೆ, ನೀನು ನನ್ನಲ್ಲಿ ನೆಲೆಗೊಂಡಿರು. ನಿನ್ನನ್ನು ಬಿಟ್ಟು ಈ ಲೋಕದಲ್ಲಿ ನಾನು ಜೀವನ ಮಾಡಲು ಆಗದು. ದೇವರೇ, ನಿನ್ನಲ್ಲಿ ಜೀವಿಸಲು ನಾನು ತೀರ್ಮಾನ ಮಾಡಿದ್ದೇನೆ. ನಾನು ಬಾಗಿಲನ್ನ ತೆರೆದು ನನ್ನ ಜೀವಿತಕ್ಕೆ ನಾನು ಬರಮಾಡುತ್ತೇನೆ. ಈ ಜೀವಿತ ಕಾಲವೆಲ್ಲ ನಿನ್ನೊಟ್ಟಿಗೆ ಜೀವಿಸಲು ನಾನು ತೀರ್ಮಾನ ಮಾಡಿದ್ದೇನೆ. ನೀವು ನನ್ನಲ್ಲಿರುವಾಗ ನಾನೆಲ್ಲವನ್ನ ಮಾಡಲು ಶಕ್ತನಾಗಿದ್ದೇನೆ. ದೇವರೇ, ನನ್ನಲ್ಲಿ ಬಂದು ನೆಲೆಸು, ನನ್ನಲ್ಲಿ ವಾಸಿಸು, ನಾನು ನಿಮ್ಮಲ್ಲಿ ವಾಸಿಸ್ತೇನೆ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು ಎಲ್ಲಿದ್ದಾರೋ ಅಲ್ಲಿ ಜಯ ಇರ್ತದೆ, ಅಲ್ಲಿ ಸಮಾಧಾನ ಇರ್ತದೆ, ಅಲ್ಲಿ ಸಂತೋಷ ಇರ್ತದೆ, ಅಲ್ಲಿ ನೆಮ್ಮದಿ ಇರ್ತದೆ, ಅಲ್ಲಿ ಆಶೀರ್ವಾದ ಇರ್ತದೆ, ಅಲ್ಲಿ ಅಭಿವೃದ್ಧಿ ಇರ್ತದೆ. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಕಷ್ಟದಲ್ಲಿ, ಕಣ್ಣೀರಲ್ಲಿ, ಬಾಧೆಯಲ್ಲಿ, ಬಡತನದಲ್ಲಿ, ಸಾಲದಲ್ಲಿ, ಅವಮಾನ ನಿಂದೆಗಳಲ್ಲಿದ್ದೀರೋ, ಇಂದು ಒಂದು ಒಡಂಬಡಿಕೆ ಮಾಡ್ರಿ. ಏಸಪ್ಪ, ನಾನು ನಿನ್ನಲ್ಲಿ ನೆಲೆಗೊಂಡಿರ್ತೇನೆ, ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ. ನಿನ್ನನ್ನು ಬಿಟ್ಟು ಈ ಲೋಕದಲ್ಲಿ ನಾನು ಬದುಕಲಾಗದು. ನಾನು ನಿಮಗೆ ಬಾಗಿಲನ್ನ ತೆರೆದು ನನ್ನ ಜೀವಿತಕ್ಕೆ ಬರಮಾಡುತ್ತೇನೆ. ನನ್ನ ಜೀವಿತಕ್ಕೆ ಬನ್ನಿರಿ. ನನ್ನ ಜೀವಿತದಲ್ಲಿ, ಈ ಲೋಕದ ಜೀವಿತವಲ್ಲ, ನನ್ನೊಟ್ಟಿಗೆ ನೀವು ಜೀವಿಸಿರಿ ಎಂಬುದಾಗಿ ನೀವು ಹೇಳುವಾಗ ಕರ್ತನು ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಮಾಡಿ ಮುಗಿಸಿ ತನ್ನ ಚಿತ್ತಂತೆ ನಿಮ್ಮ ರೂಪಿಸಿ, ಆಶೀರ್ವದಿಸಿ, ಬಲಪಡಿಸಿ, ಸಂತೈಸಿ ಈ ಲೋಕದಲ್ಲಿ ಮುನ್ನಡೆಸುವುದು ಮಾತ್ರವಲ್ಲದೆ ಅಂತ್ಯದಲ್ಲಿ ನಿಮಗೆ ನಿತ್ಯ ಜೀವನ ಅನುಗ್ರಹಿಸಿಕೊಡ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮ ಜೀವಿತದಲ್ಲಿ ಕರ್ತನ ಬಿಟ್ಟು ಜೀವಿಸಿದ್ದು ಸಾಕು. ಇನ್ನು ಮುಂದೆ ಕರ್ತನೊಂದಿಗೆ ಜೀವಿಸಿರಿ. ದೇವರು ನೆಲೆಗೊಂಡಿರ್ರಿ. ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವಾಗ ಎಲ್ಲ ವಿಧವಾದ ಆಶೀರ್ವಾದಗಳನ್ನು ಹೊಂದಿಕೊಂಡು ದೇವರಿಗೆ ಈ ಲೋಕದಲ್ಲಿ ಫಲಭರಿತವಾದಂಥ ಜೀವಿತವನ್ನು ಜೀವಿಸಿ ಕರ್ತನ ಮಹಿಮೆ ಪಡಿಸಿ ನೀವು ನಿತ್ಯ ಜೀವದೊಳಗೆ ಸೇರಲು ಸಾಧ್ಯ. ಬನ್ನಿ ಪ್ರಿಯರೇ, ಒಂದು ಒಡಂಬಡಿಕೆ ಮಾಡಿ ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಇಂದು ನಿನ್ನ ಜೀವಳ ವಾಕ್ಯವನ್ನು ಧ್ಯಾನಿಸಿದ್ದೇವೆ. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಏಸಪ್ಪ, ಇಂದಿನಿಂದ ನಾನು ನಿನ್ನಲ್ಲಿ ನೆಲೆಗೊಂಡಿರುತ್ತೇನೆ, ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ. ಈ ಲೋಕದ ಜೀವಿತವೆಲ್ಲ ನಿನ್ನೊಂದಿಗೆ ಜೀವಿಸಲು ನಾನು ತೀರ್ಮಾನ ಮಾಡಿದ್ದೇನೆ. ನನ್ನನ್ನು ಬಲಪಡಿಸುವ ಯೇಸುವೇ, ನನ್ನೊಳಗೆ ನೆಲೆಗೊಂಡಿರ್ರಿ. ನನ್ನ ಜೀವಿತದಲ್ಲಿ ನಿನಗೆ ಬಾಗಿಲನ್ನ ತೆರೆದು ಸ್ವಾಗತ ಮಾಡುತ್ತಿದ್ದೇನೆ. ನನ್ನ ಜೀವಿತದಲ್ಲಿ ನಿನ್ನ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ನಮಗೆ ಎಷ್ಟು ಜನರು ಎಸಪ್ಪ, ನನ್ನ ಜೀವಿತಕ್ಕೆ ಬಾ, ನನ್ನ ಕುಟುಂಬಕ್ಕೆ ಬಾ, ನನ್ನ ಪರಿಸ್ಥಿತಿಗಳನ್ನು ಬದಲಿಸಿರಿ, ನನ್ನ ಜೀವಿತವನ್ನು ಆಶೀರ್ವಾದ ಮಾಡಿರಿ. ಯೇಸು ನಾಮದಲ್ಲಿರುವಂಥ ಶಾಂತಿ, ಸಮಾಧಾನನ, ಸಂತೋಷವನ್ನು ಜೀವಿತದಲ್ಲಿ ಅನುಭವಿಸಲು ಕೃಪೆ ಕೊಡ್ರಿ ಅಂತ ಪ್ರಾರ್ಥನೆ ಮಾಡ್ತಿದ್ದರು. ಜೀವಿತದಲ್ಲಿ ಎಸಪ್ಪ ನೀನೇ ನೆಲೆಗೊಂಡು ಜೀವಿತವನ್ನು ಬದಲಿಸಿರಿ, ಅವನ ಆಶೀರ್ವಾದ ಮಾಡಿ ಎಲ್ಲ ಪಾಪದಿಂದ ಬಿಡಿಸಿ
ನಿನ್ನ ಮಾರ್ಗದಲ್ಲಿ ನಡೆಯುವಂಥ ಕೃಪೆ ಕೊಡ್ರಿ, ಕೃಪೆ ಕೊಡ್ರಿ, ಕೃಪೆ ಕೊಡ್ರಿ. ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಜೀವಳ ವಾಕ್ಯ ಅವ್ರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಿ ಯೇಸುವಿನ ಮೂಲಕ ಸ್ತೋತ್ರವನ್ನು ಸಮರ್ಪಿಸಿ ಬೇಡಿ ಹೊಂದಿಕೊಂಡೇವೆ ನಮ್ಮ ಜೀವಳ ತಂದೆಯೇ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ಮರಿಬೇಡ್ರಿ, ದೇವರಲ್ಲಿ ನೆಲೆಗೊಂಡಿರ್ರಿ. ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವಾಗ ಈ ಲೋಕದಲ್ಲಿ ಫಲ ಭರಿತವಾದ ಜೀವಿತವನ್ನು ನೀವು ಜೀವಿಸುವುದು ಮಾತ್ರವಲ್ಲದೆ ಯೇಸು ಕ್ರಿಸ್ತಲ್ಲಿರುವಂಥ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಸಾಕ್ಷಿಯಾಗಿ ಜೀವಿಸಿರಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.